ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೂಗಲ್ ಫೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೋಡಿದ್ರಲ್ಲ ವೀಡಿಯೋನ, ನಾನು ಯಾವ ಥರ ಒಂದು ಬಟ್ಟೆ ಚೇಂಜ್ ಮಾಡೋ ಥರ ಒಂದು ವೀಡಿಯೋನ ಎಡಿಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಒಂದು ಬಟ್ಟೆ ಚೇಂಜ್ ಮಾಡೋ ಥರ ಒಂದು ವೀಡಿಯೋ ಎಫೆಕ್ಟ್ಸನ್ನು ಕೊಡೋದು ಮತ್ತು ನಿಮ್ಮ ವೀಡಿಯೋಸ್ಗಳಿಗೆ ಎಂಬುದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ಅದಕ್ಕಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಗೂಗಲ್ ಫೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಏಕೆಂದರೆ ಹೀಗೆ ಟೆಕ್ನಾಲಜೀಸ್ ಹಾಗೂ ಲೇಟೆಸ್ಟ್ ಇನ್ಫಾರ್ಮೇಷನ್ಸ್ ಏನೇ ಬರಲಿ ಅದ್ರ ಬಗ್ಗೆ ತಕ್ಷಣ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್. ನೀವು ಆ ಥರ ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂದರೆ, ಬಟ್ಟೆ ಚೇಂಜ್ ಮಾಡೋ ಥರ ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇರಬೇಕಾಗುತ್ತೆ. ಅದೇನು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಕೈನ್ಮಾಸ್ಟರ್ ಅನ್ನೋ ಅಪ್ಲಿಕೇಶನು. ನೀವು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಿದ್ರೆ ನೋ ಪ್ರಾಬ್ಲಮ್. ಯಾರ್ಯಾರು ಯೂಸ್ ಮಾಡ್ತಿಲ್ಲ ಇನ್ನೂ ಅವರು ಈಗಲೇ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕೈನ್ಮಾಸ್ಟರ್ ಅನ್ನೋ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ಮೊದಲನೇ ಪ್ರೋಸೆಸ್ಸು. ಇನ್ನು ಎರಡನೇ ಪ್ರೋಸೆಸ್ ಏನು ಅಂದರೆ, ನೀವು ಎರಡು ಥರ ಒಂದು ವೀಡಿಯೋನ ಮಾಡ್ಕೊಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ನೀವು ಮೊದಲನೇ ವೀಡಿಯೋದಲ್ಲಿ ಫಸ್ಟು ನಿಮ್ಮ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ನೀವು ನಿಮ್ಮ ಬಟ್ಟೆನ ರಿಮೂವ್ ಮಾಡೋ ಥರ ಆ್ಯಕ್ಟ್ ಮಾಡಬೇಕು. ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಬಟ್ಟೆಗೆ ಹಿಂಗೆ ಕೈ ಹಾಕ್ಬಿಟ್ಟು ರಿಮೂವ್ ಮಾಡೋ ಥರ ಹಿಂಗೆ ಆ್ಯಕ್ಟ್ ಮಾಡಬೇಕಷ್ಟೇ. ಜೋರಾಗಿ ಹೇಳ್ಬೇಡಿ, ಬಟ್ಟೆ ಹೊರದೋಗ್ಬಿಡುತ್ತೆ. ಸೊ ನಿಧಾನಕ್ಕೆ ಅಂದರೆ ನೀವು ಆ್ಯಕ್ಟಿಂಗ್ ಮಾಡಿ ಅಷ್ಟೇ, ಬಟ್ಟೆ ರಿಮೂವ್ ಮಾಡೋ ಥರ ಆ್ಯಕ್ಟಿಂಗ್ ಮಾಡಿ. ನಾನು ಹೇಳಿದ ಅರ್ಥ ಆಗಿಲ್ಲ ಅಂದರೆ ವೀಡಿಯೋ ಹಾಕ್ತೀನಿ ನೋಡಿ. ನೋಡೋರಲ್ಲ ಫ್ರೆಂಡ್ಸ್, ಈ ಥರ ನೀವು ಒಂದು ವೀಡಿಯೋನ ಮಾಡ್ಕೊಬೇಕಾಗುತ್ತೆ. ಇದು ಮೊದಲನೇ ವೀಡಿಯೋ. ಇನ್ನು ಎರಡನೇ ವೀಡಿಯೋದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಹಾಕಿದ್ರಲ್ಲ ಬಟ್ಟೆ, ಆ ಬಟ್ಟೆನ ರಿಮೂವ್ ಮಾಡಿಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಬನ್ನಿ. ಬೇರೆ ಬಟ್ಟೆ ಹಾಕ್ಕೊಂಡು ನೀವು ರಿಮೂವ್ ಮಾಡಿರ್ತಾರಲ್ಲ ಬಟ್ಟೆನ, ಆ ಬಟ್ಟೆ ಕೈಲೇ ಇಟ್ಕೊಂಡು ಬನ್ನಿ. ಕೈಲೇ ಇಟ್ಕೊಂಡು ಬಂದು ನೀವು ಮೊದಲು ಯಾವ ಜಾಗದಲ್ಲಿ ನಿಂತ್ಕೊಂಡು ವೀಡಿಯೋನ ಶೂಟ್ ಮಾಡಿದ್ರಿ ಮೊದಲನೇ ವೀಡಿಯೋನ, ಅದೇ ಜಾಗದಲ್ಲಿ ನಿಂತ್ಕೊಂಡು ಇನ್ನೊಂದು ವೀಡಿಯೋನ ಶೂಟ್ ಮಾಡಬೇಕಾಗುತ್ತೆ. ಅಂದರೆ ಕ್ಯಾಮ್ರಾ ಪೊಸಿಷನ್ನು ಅದೇ ಆ್ಯಂಗಲ್ ಇರಬೇಕಾಗುತ್ತೆ. ನೀವು ಬೇರೆ ಜಾಗ ಚೇಂಜ್ ಮಾಡಿದ್ರೆ ಆ ವಿಡಿಯೋ ನೀಟಾಗಿ ಬರೋಲ್ಲ. ಸೊ ಅದೇ ಜಾಗದಲ್ಲಿ ನಿಂತ್ಕೊಂಡು ಮಾಡಬೇಕಾಗುತ್ತೆ. ಹೆಂಗೆ ಅಂತ ಹೇಳಿದ್ರೆ, ನೀವು ಒಬ್ಬ ರಿಮೂವ್ ಮಾಡ್ತಿರಲ್ಲ ಬಟ್ಟೆನ ಹಿಂಗೆ ತಗೊಂಡ್ಬಂದ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಮತ್ತೆ ಅದನ್ನು ಥ್ರೋ ಮಾಡಿ ಅಷ್ಟೇ. ಇಟ್ಕೊಂಡು ಮತ್ತೆ ಈ ಥರ ಥ್ರೋ ಮಾಡೋದು. ಇಷ್ಟೇ ಎರಡು ವೀಡಿಯೋಗಳು. ಸೊ ಈ ಥರ ಒಂದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೋಡಿ, ಇನ್ನೊಂದು ವೀಡಿಯೋ ಹಾಕ್ತೀನಿ. ಪಕ್ಕದಲ್ಲೇ ವೀಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೋಡೋರಲ್ಲ ಫ್ರೆಂಡ್ಸ್, ಈ ಥರ ನೀವು ಎರಡು ರೀತಿಯಾಗಿ ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ. ಈ ಎರಡು ಥರ ವೀಡಿಯೋಸ್ಗಳನ್ನ ಮಾಡಿ ಆದಮೇಲೆ ನೀವು ಕೈನ್ಮಾಸ್ಟರ್ ಯೂಸ್ ಮಾಡಿಕೊಂಡು ವೀಡಿಯೋನ ಎಡಿಟ್ ಮಾಡ್ಬೋದು. ಸೊ ಈಗ ನಾನು ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು ಕೈನ್ಮಾಸ್ಟರಲ್ಲಿ ಯಾವ ರೀತಿಯಾಗಿ ವೀಡಿಯೋನ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಲ್ಲಿ ಕೈನ್ಮಾಸ್ಟರ್ ಅಪ್ಲಿಕೇಶನನ್ನು ನೀವು ಓಪನ್ ಮಾಡ್ಕೊಬೇಕಾಗುತ್ತೆ ಫಸ್ಟು. ಸೊ ಆ ಒಂದು ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ, ಅಲ್ಲಿ ಕಾಣಿಸೋವಂಥ ಪ್ಲಸ್ ಸೈನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನೋಡಿ ಪ್ಲಸ್ ಕಾಣ್ತಿದೆಯಲ್ಲ, ಪ್ಲಸ್ ಸೈನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ 16:9 ಆಸ್ಪೆಕ್ಟ್ ರೇಷಿಯೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಮೀಡಿಯಾ ಅನ್ನೋ ಒಂದು ಫೈಲ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವೀಡಿಯೋಸ್ಗಳು ಎಲ್ಲಿ ಒಂದು ಸ್ಟೋರ್ ಆಗಿರ್ತವೆ ಅದನ್ನು ಫೈಂಡ್ ಔಟ್ ಮಾಡ್ಕೊಬೇಕಾಗುತ್ತೆ. ನನ್ನ ವೀಡಿಯೋ ವಾಟ್ಸಪ್ ವೀಡಿಯೋ ಅಲ್ಲಿ ಸ್ಟೋರ್ ಆಗಿದೆ. ಸೊ ಅಲ್ಲಿ ನಾನು ನನ್ನ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಕೈನ್ಮಾಸ್ಟರ್ಗೆ. ಸೊ ಈಗ ನೀವು ಎರಡು ವೀಡಿಯೋಗಳು, ಅದು ಏನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಷ್ಟು ಎರಡು ವೀಡಿಯೋಗಳನ್ನು ನೀವು ಕ್ಲಿಕ್ ಮಾಡಿಕೊಂಡು ನೀವು ಎಡಿಟ್ ಮಾಡಬೇಕಾಗುತ್ತೆ. ನೋಡಿ, ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅದನ್ನು ಟ್ರಿಮ್ ಮಾಡಬೇಕಾಗುತ್ತೆ. ನೋಡಿ ಡಾಟೆಡ್ ಲೈನ್ಸ್ ಕಾಣ್ತಿದೆಯಲ್ಲ, ಆ ಒಂದು ವೀಡಿಯೋನಲ್ಲಿ ಅದನ್ನು ಸ್ವೈಪ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ವೀಡಿಯೋನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟಕ್ಕೆ ಬೇಕಾ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಡೋ ಟ್ರಿಕ್ನ ಯೂಸ್ ಮಾಡಿದ್ರೆ ನೀವು ಮಾಡ್ತು ಅಂತಂದರೆ ಎಲ್ಲಿವರೆಗೂ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಹೇಳೋ ಪ್ರಕಾರ ನೀವು ಕೈ ಹಾಕ್ತಿರಲ್ಲ ನಿಮ್ಮ ಬಟ್ಟೆಗೆ, ಎಳೆಯಬೇಕು ಅಂತ ಕೈ ಹಾಕ್ತಿರಲ್ಲ, ಅಲ್ಲಿವರೆಗೂ ನಿಮ್ಮ ವೀಡಿಯೋಸ್ಗಳನ್ನ ನಿಲ್ಲಿಸ್ಕೊಳ್ಳಿ, ಅಂದರೆ ಅಡ್ಜಸ್ಟ್ ಮಾಡಿ. ಇನ್ನು ಎರಡನೇ ವೀಡಿಯೋ ಅಡ್ಜಸ್ಟ್ ಮಾಡಬೇಕೀಗ ನೀವು. ಎರಡನೇ ವೀಡಿಯೋನೂ ಕೂಡ ಆ ಥರ ಸ್ವೈಪ್ ಮಾಡೋದ್ರ ಮುಖಾಂತರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟ್ರಿಮ್ ಮಾಡಿ. ಸೊ ಈಗ ಟ್ರಿಮ್ ಮಾಡಿ ಆಯಿತು. ಈಗ ಫೈನಲ್ ವೀಡಿಯೋ ನೋಡೋಣ ಯಾವ ಥರ ಬಂತು ಅಂದ್ಬಿಟ್ಟು ಪ್ಲೇ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಈಗ ಟ್ರಿಮ್ ಮಾಡೋಣ. ಟ್ರಿಮ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಎಲ್ಲಿವರೆಗೂ ಅದು ಚೆನ್ನಾಗಿ ಕೂರುತ್ತೋ ಅಲ್ಲಿವರೆಗೂ ನೀವು ಟ್ರಿಮ್ ಮಾಡಿ. ಎಷ್ಟು ನೀವು ಚೆನ್ನಾಗಿ ಟ್ರಿಮ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ವೀಡಿಯೋ ಕಾಣುತ್ತೆ. ನೋಡಿ ಸ್ವಲ್ಪ ಚೆನ್ನಾಗಿ ಬಂತು.
ನೋಡಿ ಇನ್ನೊಂದ್ಸಲಿ ಪ್ಲೇ ಮಾಡೋಣ. ಹಾಂ ಸಿಂಕ್ ಆಗ್ತಿದೆ, ಬಟ್ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅನಿಸುತ್ತೆ. ನೋಡೋಣ ಇನ್ನೊಂದ್ಸಲಿ ಪ್ಲೇ ಮಾಡೋಣ. ಇನ್ನೊಂದ್ಸಲಿ ಎಡಿಟ್ ಮಾಡೋಣ, ನೋಡೋಣ ತಡ್ರಿ. ಈಗ ಹೊಸ ಟ್ರಿಮ್ ಮಾಡೋಣ, ಸ್ವಲ್ಪ ಟ್ರಿಮ್ ಮಾಡಿ ನೋಡೋಣ. ಈಗ ಫೈನಲ್ ವೀಡಿಯೋ ಯಾವ ಥರ ಬಂತು ನೋಡೋಣ ಫ್ರೆಂಡ್ಸ್. ಕರೆಕ್ಟಾಗಿ ಬಂತು ನೋಡಿ ಫ್ರೆಂಡ್ಸ್ ಈಗ. ಸೊ ಈ ಥರ ನೀವು ವೀಡಿಯೋನ ಎಡಿಟ್ ಮಾಡ್ಬೋದು ಫ್ರೆಂಡ್ಸ್. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ.